ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ಸೂರ್ಯ. ಮೊನ್ನೆ ಏಪ್ರಿಲ್ 16 ಭಾರತಕ್ಕೆ ಐತಿಹಾಸಿಕ ದಿನ ಆಗ್ಬೇಕಾಗಿತ್ತು. ಆದರೆ ಕರಾಳ ದಿನ ಆಯ್ತು. ಭಾರತದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಸನ್ಮಾನ್ಯ ಪ್ರಧಾನಿಯವರಾದ ನರೇಂದ್ರ ಮೋದಿ ಅವರು ಏಪ್ರಿಲ್ 16ನೇ ತಾರೀಕು ಸದನದಲ್ಲಿ ಮಂಡಿಸಿದ್ರು. ಆದ್ರೆ ವಿರೋಧ ಪಕ್ಷಗಳು ಅದನ್ನ ವಿಫಲಗೊಳಿಸಿದ್ರು. ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಇನ್ನು ಇತರ ವಿರೋಧ ಪಕ್ಷಗಳು ಸೇರಿ ಅದನ್ನು ವಿಫಲಗೊಳಿಸಿದ್ದಕ್ಕೆ ಕಾರಣ ಏನ್ ಗೊತ್ತಾ? ನೀವು ಬರೀ ಮಹಿಳಾ ಮೀಸಲಾತಿ ಬಿಲ್ ನ ತಗೊಂಡ್ಬಂದಿದ್ರೆ ನಾವು ವಿಫಲಗೊಳಿಸ್ತಾ ಇರಲಿಲ್ಲ. ನೀವು ಅದ್ರ ಜೊತೆಗೆ ಡಿಲಿಮಿಟೇಷನ್ ಬಿಲ್ ಅಂತಂದ್ರೆ ಈಗ ಸದ್ಯ ಇರುವಂತಹ ಸಂಸತ್ತಿನ 520-530 ಸೀಟ್ಗಳೇನಿದೆ ಅದನ್ನ ಹೆಚ್ಚಿಗೆ ಮಾಡಿ 820-830 ಸೀಟ್ಗಳು ಮಾಡಬೇಕು ಅನ್ನುವಂತ ಒಂದು ಏನು ಬಿಲ್ ಕೂಡ ಅದ್ರ ಜೊತೆ ಇತ್ತು. ಆ ಬಿಲ್ ಇದ್ದಿದ್ರಿಂದ ನಾವು ನಿಮ್ಮ ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿರೋಧ ಮಾಡಿ ಅದನ್ನ ವಿಫಲಗೊಳಿಸಿದ್ದೇವೆ ಅಂತ ಕಾಂಗ್ರೆಸ್ನ ಮತ್ತು ಇನ್ನಿತರ ವಿರೋಧ ಪಕ್ಷಗಳು ಸ್ಟೇಟ್ಮೆಂಟ್ ಮಾಡ್ಬಿಟ್ಟು. ಆದ್ರೆ ಇಲ್ಲಿ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಸಂಸತ್ತು, ನಮ್ಮ ಸಂಸದ ಸ್ಥಾನಗಳು ಇವು ಹೆಚ್ಚಿಗೆ ಆದ್ರೆ ಅನುಕೂಲನೇ ಹೊರತು ಅನಾನುಕೂಲ ಅಂತೂ ಇಲ್ಲ. ಈ ಡಿಲಿಮಿಟೇಷನ್ ಬಿಲ್ಲು ಕಾಂಗ್ರೆಸ್ನವ್ರಿಗೆ ಯಾವ ರೀತಿ ತೊಂದರೆ ಮಾಡ್ತು? ಅದರಲ್ಲಿ ಏನಂತ ರಹಸ್ಯ ಇತ್ತು? ಕಾಂಗ್ರೆಸ್ಗಾಗ್ಲಿ ಇನ್ನಿತರ ವಿರೋಧ ಪಕ್ಷಗಳಿಗಾಗ್ಲಿ ಡಿಲಿಮಿಟೇಷನ್ ಬಿಲ್ ಯಾವ ತೊಂದರೆ ಮಾಡಿಲ್ಲ. ಅದೇ ಸದನದಲ್ಲಿ ಆಗ್ಲೇ ಸನ್ಮಾನ್ಯ ಅಮಿತ್ ಶಾ ಅವರು ಎದ್ದು ಹೇಳ್ತಾರೆ, ವಿರೋಧ ಪಕ್ಷಗಳು ಕೇಳ್ತವೆ ಡಿಲಿಮಿಟೇಷನ್ ಬಿಲ್ಲು ಬರೀ ಮೌಖಿಕವಾಗಿದೆ, ನಮ್ಗೆ ಲಿಖಿತ ರೂಪದಲ್ಲಿ ಬೇಕು ಅಂತ ಕೇಳ್ತಾರೆ. ಆಗ ಅಮಿತ್ ಶಾ ಅವರು ಎದ್ದು ಹೇಳ್ತಾರೆ, ಒಂದೇ 1 ಗಂಟೆ ಸಮಯ ಕೊಡಿ ಸಾಕು, ನನಗೆ 1 ಗಂಟೆನಲ್ಲಿ ನಾನು ಲಿಖಿತ ರೂಪದಲ್ಲಿ ನಿಮಗೆ ಈ ಬಿಲ್ ಅನ್ನ ಮತ್ತು ಡಿಲಿಮಿಟೇಷನ್ ಬಿಲ್ ಇರುವಂತಹ ಎಲ್ಲಾ ವಾಸ್ತವಯನ್ನ ಕೂಡ ಲಿಖಿತ ರೂಪದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೂ ಕೂಡ ವಿರೋಧ ಪಕ್ಷಗಳು ಡಿಲಿಮಿಟೇಷನ್ ನ ನಿಲ್ಲಿಸ್ತವೆ. ಈ ಡಿಲಿಮಿಟೇಷನ್ ಬಿಲ್ ಅನ್ನ ಮತ್ತೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿರೋಧ ಮಾಡಲಿಕ್ಕೆ ನಿಜವಾದ ಕಾರಣ ಬೇರೆ ಇದೆ. ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿರೋಧ ಮಾಡಿದ್ದು, ಡಿಲಿಮಿಟೇಷನ್ ಬಿಲ್ ಅನ್ನ ವಿರೋಧ ಮಾಡಿದ್ದಕ್ಕೆ ಕಾರಣ ಏನ್ ಗೊತ್ತಾ? ಆ ಕಾರಣ ಏನಂತಂದ್ರೆ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಎಲ್ಲಿಂದ ಇಲ್ಲಿಗೆ ಸಂಬಂಧ ಅಂತ ಅನ್ಸುತ್ತಲ್ವಾ? ಸಂಬಂಧ ಇದೆ. ಮಹಿಳಾ ಮೀಸಲಾತಿ ಬಿಲ್ ಅಲ್ಲಿ POK ಯಲ್ಲಿ ಡಿಲಿಮಿಟೇಷನ್ ಬಿಲ್ಗೆ ಏನ್ ಸಂಬಂಧ? ಒಂದಕ್ಕೊಂದು ಹೆಂಗ್ ಸಂಬಂಧ ಇದೆ. ಡಿಲಿಮಿಟೇಷನ್ ಬಿಲ್ಲು ಸಂಸದರ ಸ್ಥಾನವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಪ್ಲಾನ್ ಮಾಡಿ ಮಂಡಿಸ್ತಾರೆ. ಅದ್ರ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ಮಂಡಿಸ್ತಾರೆ. ಈ ಡಿಲಿಮಿಟೇಷನ್ ಬಿಲ್ ಅಲ್ಲಿ ಏನು ಒಂದು ರಹಸ್ಯ ಅಡಕವಾಗಿದೆ ಗೊತ್ತಾ? ರಿಯಲ್ ಪ್ರೊಪಗಂಡಾ, ದ ಕ್ಲಾಸ್ ಮಾಸ್ಟರ್ ಸ್ಟ್ರೋಕ್ ಬೈ ನರೇಂದ್ರ ಮೋದಿ. ಅವರು 24 ಕ್ಷೇತ್ರಗಳನ್ನ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲೂ ಕೂಡ 24 ಕ್ಷೇತ್ರಗಳನ್ನ ರಿಸರ್ವ್ ಮಾಡ್ತಾರೆ, ಮೀಸಲಾತಿ ಮಾಡ್ತಾರೆ. ದಟ್ ಶೋಸ್ ಇಟ್ಸ್ ಎ ಕ್ಲಿಯರ್ ಮೆಸೇಜ್. POK ನಾವು ಭಾರತದ ಒಳಗಡೆ ಸೇರಿಸ್ಕೊಳ್ತಾ ಇದೀವಿ, ಅದಕ್ಕೆ ನಾವೆಲ್ಲಾ ತಯಾರಿಯಾಗಿ ರೆಡಿ ಮಾಡಿದ್ದೀವಿ ಅಂತ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಂಗೆ 24 ಸೀಟ್ಗಳನ್ನ POK ನಲ್ಲಿ ರಿಸರ್ವ್ ಮಾಡ್ತಾರೆ. ಇದನ್ನ ಸುಳ್ಳು ಹೇಳ್ತಲ್ಲ ಅಥವಾ ಉತ್ಪ್ರೇಕ್ಷೆ ಹೇಳ್ತಲ್ಲ. ರಿಸರ್ವೇಶನ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಪಾಕಿಸ್ತಾನದ ಸ್ಪೋಕ್ಸ್ ಪರ್ಸನ್ ಬಂದು ನ್ಯೂಸ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಭಾರತ ಮಾಡ್ತಾರೋ ತಪ್ಪು, ಇಂಡಿಯಾ ಮಾಡ್ತಾರೋ ತಪ್ಪು, ಇವ್ರಿಗೆ POK ನಲ್ಲಿ ಮಾಡಂಗಿಲ್ಲ ಅಂತ ಬಾಯ್ ಮಾಡ್ಕೊಳ್ತಾರೆ. ಅದು ಯೂಟ್ಯೂಬ್ ಅಲ್ಲೆಲ್ಲ ಇದೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಪಾಕಿಸ್ತಾನಕ್ಕೆ ತೊಂದರೆ ಆಗತ್ತೆ, ಪಾಕಿಸ್ತಾನದವ್ರು ಬಾಯ್ ಬಡ್ಕೊಳ್ಳಿ, ತೊಂದರೆ ಇಲ್ಲ. ಅವ್ರದೇ ಬಾಯ್ ಬಡ್ಕೊಳಕ್ಕೆ ಅವ್ರು ಬಂದು ಕಿರ್ಚಾಡೋದು ಸಾಮಾನ್ಯ, ಯಾಕಂದ್ರೆ ಅದು ನಮ್ಮ ಶತ್ರು ದೇಶ. ಈ ಕಾಂಗ್ರೆಸ್ಗೆ ಡಿಲಿಮಿಟೇಷನ್ ಬಿಲ್ ಯಾಕೆ ಏನ್ ಮಾಡ್ತು? 24 ಕ್ಷೇತ್ರ POK ಇಂದ ಬಂದ್ರೆ ಕಾಂಗ್ರೆಸ್ಗೆ ಏನ್ ತೊಂದ್ರೆ? ಅಂದ್ರೆ ಪಾಕಿಸ್ತಾನ ಹೆಂಗ್ ಬಾಯ್ ಮಾಡ್ಕೊಳ್ತಾ ಇದೆಯೋ ಕಾಂಗ್ರೆಸ್ ಕೂಡ ಹಂಗೆ ಬಾಯ್ ಮಾಡ್ಕೊಳ್ತಾ ಇದೆ. ಹಂಗೆ ಬಾಯ್ ಮಾಡ್ಕೊಳ್ಳಿಕ್ಕೆ ಕಾರಣ POK 24 ಕ್ಷೇತ್ರ ಯಾವಾಗ ಆಯ್ತು, ಯಾವಾಗ ಮೋದಿ ಅವರು ಇಂಥ ಒಂದು ಮಾಸ್ಟರ್ ಸ್ಟ್ರೋಕ್ ರೆಡಿ ಮಾಡಿ POK ನ ಭಾರತದೊಳಗೆ ಸೇರಿಸ್ಕೊಳ್ಳಕ್ಕೆ ಪ್ಲಾನ್ ಮಾಡಿದ್ರು, ಕಾಂಗ್ರೆಸ್ಗೆ ವಿಲ ಅಂತ ಒದ್ದಾಟ ಶುರು ಆಯ್ತು. ಯಾಕೆಂದ್ರೆ ಕಾಂಗ್ರೆಸ್ ನಡೀತಾ ಇರೋದೇ ಪಾಕಿಸ್ತಾನದಿಂದ, ಮುಸ್ಲಿಮ್ಸ್ ಕಂಟ್ರೀಸ್ ಇಂದ ಕಾಂಗ್ರೆಸ್ ನಡೀತಾ ಇರೋದು. ಇವ್ರಿಗೆ ಚಿಂತೆ ಎತ್ಕೊತ್ತು. ಆ ಚಿಂತೆ ಎತ್ಕೊಂಡಿದ್ರಂದ್ರೆ ಮಹಿಳಾ ಮೀಸಲಾತಿ ಬಿಲ್ಲು
ಮತ್ತೆ ಡಿಲಿಮಿಟೇಷನ್ ಬಿಲ್ ಎರಡು ಒಟ್ಟಿಗೆ ಬಂದಿದ್ದಕ್ಕೆ ನಾವು ವಿರೋಧ ಮಾಡಿ ವಿಫಲಗೊಳಿಸಿದ್ದೀವಿ ಅಂತ ಹೇಳ್ಬಿಟ್ರು. ಬಟ್ ನಿಜವಾದ ರಹಸ್ಯ, ನಿಜವಾದ ಪ್ರೊಪಗಂಡ ಇತ್ತು. ಭಾರತಕ್ಕೆ POK ಬರೋದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ, ವಿರೋಧ ಪಕ್ಷಗಳಿಗೆ ಇಷ್ಟ ಇಲ್ಲ. ಏನ್ ಅರ್ಥ ಇದು? ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಮೋದಿ ಮಹಿಳಾ ಮೀಸಲಾತಿ ಬಿಲ್ ಮಾಡಬಾರ್ದು, ನರೇಂದ್ರ ಮೋದಿಯ ಬಿಲ್ ಮಾಡಿ ಹೆಸರು ತರಬಾರ್ದು. ಇದು ಕಾಂಗ್ರೆಸ್ನ ಉದ್ದೇಶ. ಆಮೇಲೆ POK ಏನಾದ್ರು ಭಾರತದೊಳಗೆ ಬಂದ್ಬಿಟ್ರೆ ಪಾಕಿಸ್ತಾನ ಮತ್ತು ಮುಸ್ಲಿಂ ಕಂಟ್ರೀಸ್ಗಳ ಸಪೋರ್ಟ್ ನಿಂತೋಗ್ಬಿಡುತ್ತೆ, ಫಂಡಿಂಗ್ ನಿಂತೋಗ್ಬಿಡುತ್ತೆ, ಚೈನಾ ಸಪೋರ್ಟ್ ನಿಂತೋಗ್ಬಿಡುತ್ತೆ ಕಾಂಗ್ರೆಸ್ಗೆ. ಇದು ಕಾಂಗ್ರೆಸ್ನ ಪ್ರೊಪಗ್ಯಾಂಡಾ, ಅಜೆಂಡಾ, ಅವರ ಕಾನ್ಸ್ಪಿರಸಿ, ಒಳಸಂಚು. ಇಂಥ ಒಂದು ಕಾಂಗ್ರೆಸ್ ಇನ್ನೊಂದು ಸ್ಟೇಟ್ಮೆಂಟ್ ಮಾಡುತ್ತೆ, ನಾವು 2024, 23, 24ರಲ್ಲೇ ನಾವು ಮಹಿಳಾ ಮೀಸಲಾತಿಗೆ 432 ಸೀಟ್ ಎಲ್ಲರೂ ಒಪ್ಪಿಗೆ ಕೊಟ್ಟಿದೀವಿ, ಅದನ್ನೇ ಇಂಪ್ಲಿಮೆಂಟ್ ಮಾಡಿ, ಇವಾಗ ಇದನ್ನ ಯಾಕೆ ಹೊಸದಾಗಿ ಬಿಲ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಗುಡ್ ಕ್ವಶನ್. ಹೌದಲ್ಲ, 2024 ಆಲ್ರೆಡಿ ಮಹಿಳಾ ಮೀಸಲಾತಿ ಬಿಲ್ ಜಾರಿ ಆಗಿದೆ, ಅದನ್ನ ಸಂಘದಲ್ಲಿ ಒಪ್ಪಿಗೆ ಆಗಿದೆ ಅಂದ್ರೆ ಅದನ್ನೇ ಮಾಡ್ಬೋದಲ್ಲ, ಇಂಪ್ಲಿಮೆಂಟ್ ಮಾಡ್ಬೋದು, ಜಾರಿ ಮಾಡ್ಬೋದು. ಯಾಕೆ ಹೊಸದಾಗಿ ಮಾಡಿದ್ರು? ಕಾರಣ ಇದೆ. 2023, 24ರಲ್ಲಿ ಏನು ಮಹಿಳಾ ಮೀಸಲಾತಿ ಬಿಲ್ ಜಾರಿ ಆಯ್ತು, ಮಂಡನೆ ಆಯ್ತು, ಆ ಬಿಲ್ಲು ಜಾತಿಗಣತಿ ಮತ್ತು ಜನಗಣತಿಗೆ ಒಂದಕ್ಕೊಂದು ಸಂಬಂಧಿಸಿದೆ. ಜಾತಿಗಣತಿ ಜನಗಣತಿ ಆಗದೆ ಮಹಿಳಾ ಮೀಸಲಾತಿ ಬಿಲ್, ಆ 2023, 24 ಬಿಲ್ ಅನ್ನ ಮಾಡ್ಲಿಕ್ಕಾಗಲ್ಲ. ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ಮಿನಿಮಮ್ ಒಂದು 8 ರಿಂದ 10 ವರ್ಷ ಬೇಕು. ಅಂದ್ರೆ ಮಹಿಳಾ ಮೀಸಲಾತಿ ಬಿಲ್ ತಗೊಂಬರಕ್ಕೆ 2034 ಮಾಡ್ಬೇಕಾಗತ್ತೆ, ನಾವು 34 36 ಮಾಡ್ಬೇಕಾಗತ್ತೆ. ಮೋದಿ ಅವರು ಇದನ್ನ ಅರ್ಥಕೊಂಡಿದ್ರು. ಇನ್ನು 10 ವರ್ಷಗಳ ಕಾಲ ಮಹಿಳಾ ಮೀಸಲಾತಿನ ತಳ್ಳೋದಕ್ಕೆ ಮೋದಿ ಅವರು ರೆಡಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಹೊಸದಾಗಿ ಬಿಲ್ ನ ಜಾರಿ ಮಾಡಿದ್ರು. ಈ ಬಿಲ್ಲು ಯಾವುದೇ ಜಾತಿ ಗಣತಿಗೆ ಜನಗಣತಿಗೆ ಒಂದಕ್ಕೊಂದು ಸಂಬಂಧಿಸಿದ್ದಲ್ಲ. ಇಮ್ಮಿಡಿಯೇಟ್ ಆಕ್ಷನ್. ಬಿಲ್ ಜಾರಿ ಆದ ತಕ್ಷಣ ನೆಕ್ಸ್ಟ್ ಎಲೆಕ್ಷನ್ಗೆ ಪಕ್ಕಾ ಜಾರಿ. ಹೊಸ 278 ಮಹಿಳಾ ಕ್ಷೇತ್ರಗಳು ದೇಶಾದ್ಯಂತ ಉಟ್ಕೊಳ್ತಾ ಇದ್ದು, 278 ಮಹಿಳೆಯರು ಸಂಸದರು ಬಂದು ಸಂಸತ್ನಲ್ಲಿ ಕೂತ್ಕೊಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್ಗೆ ತನ್ನ ಪಾಕಿಸ್ತಾನ ಪ್ರೇಮವನ್ನ, ಪಾಕಿಸ್ತಾನ ಋಣವನ್ನು ತೀರಿಸಬೇಕಲ್ಲ, ಅದಕ್ಕೆ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ, ಡಿಲಿಮಿಟೇಷನ್ ಬಿಲ್ ಅನ್ನ ಮೇಲೆ ಸಮಾಧಿ ಕಟ್ಬಿಟ್ರು. ಬರೀ ಇವರ ರಾಜಕೀಯದ ಅಧಿಕಾರದ ವ್ಯಾಮೋಹಕ್ಕೆ ದೇಶದ ಜನರ ಒಂದು ಅಸ್ತಿತ್ವವನ್ನೇ, ಆಶಯಗಳನ್ನೇ ಬಲಿ ಕೊಡ್ತಾರೆ ಇಂತಹ ಕಾಂಗ್ರೆಸ್, ಇಂತಹ ರಾಹುಲ್ ಗಾಂಧಿ, ಇಂತಹ ಸೋನಿಯಾ ಗಾಂಧಿ, ಇಂತಹ DMK, ಇಂತಹ TMC. ಅವಳು ಹುಚ್ಚು ಬಂದ್ಬಿಟ್ಟಿದೆ ಅವಳಿಗೆ. ಯಾರಿಗೆ? ಮಮತಾ ಬ್ಯಾನರ್ಜಿಗೆ, TMC ನಾಯಕಿ ಹುಚ್ಚು ಬಂದು ಹುಚ್ಚು ನಾಯಿ ತರ ಬೀದಿಲಿ ಆಡ್ತಾ ಇದ್ದಾಳೆ. ಮೋದಿಗೆ ಎಲ್ಲಿ ಹೆಸರು ಬಂದ್ಬಿಡುತ್ತೋ, ಮೋದಿ ಏನೇನ್ ಮಾಡ್ಬಿಡ್ತಾರೋ. ಮೋದಿ ಮಾಡ್ತಾನೆ ದೇಶಕ್ಕೆ. ನಿಮ್ಗೇನ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ ನಿಮ್ಗೆ ಅಂತಂದ್ರೆ ನೀವು ಈ ದೇಶದವರಲ್ಲ, ನೀವೆಲ್ಲ ಪಕ್ಕಾ ಪಾಕಿಸ್ತಾನೀಸ್. ಅದೇ ನಿಮ್ಮ ಪ್ರಾಬ್ಲಮ್. ಇವತ್ತು ಕಾಂಗ್ರೆಸ್ ಮಾಡಿರುವ ಇಂತಹ ಒಂದು ಈ ಘನಘೋರ ಕಾರ್ಯ ಇದೆಯಲ್ಲ, ಇದು ಎಂದೆಂದಿಗೂ ಭಾರತದ ಮಹಿಳೆಯರು ಕ್ಷಮಿಸಲ್ಲ. ಏನ್ ನಿಮ್ಗೆ ಅಷ್ಟೊಂದು ಪಾಕಿಸ್ತಾನದ ವ್ಯಾಮೋಹ, ಮುಸ್ಲಿಂ ಕಂಟ್ರಿಗಳ ಮೇಲೆ ವ್ಯಾಮೋಹ? ಮಹಿಳಾ ಮೀಸಲಾತಿ ಬಿಲ್ ನ, ಡಿಲಿಮಿಟೇಷನ್ ಬಿಲ್ ನ ನೀವು ವಿಫಲಗೊಳಿಸುವ ಮಟ್ಟಕ್ಕೆ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ ಎಷ್ಟೊಂದು ವ್ಯಾಮೋಹ ಇದೆಯಾ ಪಾಕಿಸ್ತಾನಕ್ಕೆ? ವೈ ಕಾಂಟ್ ಯು ಗೋ ಟು ಪಾಕಿಸ್ತಾನ್? ಅಲ್ಲೇ ಹೋಗಿರಿ, ಪ್ಲೇ ಯುವರ್ ಕಾರ್ಡ್ಸ್ ಇನ್ ಪಾಕಿಸ್ತಾನ್, ಪ್ಲೇ ಪಾಲಿಟಿಕ್ಸ್ ಇನ್ ಪಾಕಿಸ್ತಾನ್. ಹೋಗ್ರೆ ಸಮಾಧಿ ಕಟ್ತಾರೆ ನಿಮ್ದು. ಅದಕ್ಕೆ ನೀವು ಹೋಗಲ್ಲ, ಅದಾಗಲ್ಲ. ಇದಿಷ್ಟು ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಮನಸ್ಥಿತಿ, ಪಾಕಿಸ್ತಾನದ ಮನಸ್ಥಿತಿ ಯಾವತ್ತೂ ಕೂಡ ಈ ದೇಶಕ್ಕೆ ನಿಷ್ಠೆಯಾಗಿಲ್ಲ. ಈ ದೇಶದ ನಿಯತ್ತಿಗಿಲ್ಲ ಅವರು. ಇದನ್ನ ಎಲ್ಲ ಮಹಿಳೆಯರು ಇವತ್ತು ಮಹಿಳಾ ಮೀಸಲಾತಿನ ಐತಿಹಾಸಿಕ ದಿನ ಆಗ್ಬೇಕಾಗಿತ್ತು, ಇತಿಹಾಸ ರಚನೆ ಆಗ್ಬೇಕಾಗಿದ್ದನ್ನ ಹಾಳು ಮಾಡೋದು ಕಾಂಗ್ರೆಸ್. ಇದನ್ನ ಇಡೀ ದೇಶಾದ್ಯಂತ ಮಹಿಳೆಯರು ಮನಗಾಣಬೇಕು. ಇವರಿಗೆ ಸರಿಯಾಗಿ ತಕ್ಕ ಪಾಠ ಕಲಿಸಬೇಕು. ನಮಸ್ಕಾರ, ಧನ್ಯವಾದಗಳು.